ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ, ನಾವಿವತ್ತು KRS ಬ್ಯಾಕ್ ವಾಟರ್ಸಲ್ಲಿರುವ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಗಾಯ್ಸ್, ಇವಾಗ ತಕ್ಷಣ ಜೋರ್ ಮಳೆ ಬಂದು ನಿಂತಿದೆ. ಅದಕ್ಕೆ ಫುಲ್ಲು ಜೋರಾಗಿ ಗಾಳಿ ಬೀಸ್ತಿದೆ. ಜೋರ್ ಗಾಳಿ ಬೀಸ್ತಿರೋದಕ್ಕೆ ನಾನು ಅಲ್ಲಿ ಮಾತಾಡಿರೋದು ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ಅದಕ್ಕೆ ಇವಾಗ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕ್ತಿದ್ದೀನಿ. ಬನ್ನಿ ಇವಾಗ ದೇವಸ್ಥಾನ ಒಳಗೆ ಹೋಗಿ ನೋಡೋಣ. ಇದು ಎಂಟ್ರೆನ್ಸು. ಹಿಂಗೆ ಒಳಗೆ ಹೋಗ್ಬೇಕು. ಸ್ವಲ್ಪ ಜನ ಇದ್ದಾರೆ, ಬನ್ನಿ ಹೋಗೋಣ. ನೋಡಿ, ಧ್ವಜಸ್ತಂಭ ಇವಾಗ ಕಾಣಿಸ್ತಿದ್ಯಲ್ಲ, ಅದು ದೇವರಿರೋ ಜಾಗ. ಮತ್ತೆ ಇನ್ನೊಂದು ಎಂಟ್ರೆನ್ಸು ಸಿಗುತ್ತೆ, ಅಲ್ಲಿಂದ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ನಾವು ಲೆಫ್ಟ್ ಸೈಡ್ ಹೋಗ್ತಿದ್ದಂಗೆ ಡಿಫ್ರೆಂಟ್ ದೇವ್ರುಗಳನ್ನ ನೋಡ್ಬೋದು. ಅದ್ಯಾವುದು ಅಂದರೆ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ದತ್ತಾತ್ರೇಯ. ನೆಕ್ಸ್ಟು ಇಲ್ಲಿಂದ ಅಷ್ಟಲಕ್ಷ್ಮಿಯರು ಕಾಣಿಸ್ತಾರೆ. ನೋಡಿ, ಇವಾಗ ಒಂದೊಂದೇ ಲಕ್ಷ್ಮಿಗಳನ್ನ ನೋಡಿಸ್ಕೊಂಡು ಬರ್ತೀನಿ. ಇವಾಗ ಸಂತಾನ ಲಕ್ಷ್ಮಿ, ನೆಕ್ಸ್ಟು ಬರ್ತಾ ಇದೆ ವಿಜಯಲಕ್ಷ್ಮಿ, ನೆಕ್ಸ್ಟು ವಿದ್ಯಾಲಕ್ಷ್ಮಿ, ಇದು ಧಾನ್ಯಲಕ್ಷ್ಮಿ, ಅಷ್ಟಲಕ್ಷ್ಮಿಯರು. ಆದಮೇಲೆ ನದಿಗಳು ಅಂದರೆ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ಹಾಗೆ ನಮ್ಮ ಕಾವೇರಿ. ನದಿಗಳ ದೇವತೆಗಳ ಮೂರ್ತಿಯನ್ನು ನೋಡಬಹುದು. ನೆಕ್ಸ್ಟು ನಮ್ಮ ಆಂಜನೇಯ ಸ್ವಾಮಿ, ಆದಮೇಲೆ ಸೂರ್ಯದೇವ, ಆದಮೇಲೆ ಚಂದ್ರದೇವ, ಈಗ ಮಂಗಳದೇವ, ಬುಧದೇವ, ನೆಕ್ಸ್ಟ್ ಗುರು ಶುಕ್ಲ. ಇದೆಲ್ಲ ಆದಮೇಲೆ ಶನಿಮಹಾತ್ಮ ಸ್ವಾಮಿ ಬರುತ್ತೆ. ನೆಕ್ಸ್ಟು ರಾಹು, ಕೇತು. ಹೀಗೆ ನವಗ್ರಹಗಳನ್ನು ನೋಡ್ಬೋದು. ಇದೆಲ್ಲ ಮುಗಿದ ಮೇಲೆ ದೇವಸ್ಥಾನದ ಗರ್ಭಗುಡಿಯೊಳಗೆ ಹೋಗಿ ವೇಣುಗೋಪಾಲ್ ಸ್ವಾಮಿ ದರ್ಶನ ಮಾಡಬೇಕು. ಅಲ್ಲಿ ಏನು ಮೊಬೈಲು, ಫೋನು ಅಲೋ ಇರಲಿಲ್ಲ, ಅದಕ್ಕೆ ಏನು ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಬನ್ನಿ ಈಗ ನಮ್ಮ ಕಾವೇರಿ ನದಿ ಹೇಗೆ ತುಂಬಿ ತುಳುಕ್ತಿದ್ದಾಳೆ ನೋಡೋಣ. ನೋಡಿ ಗಾಯ್ಸ್, ಇವಾಗ ನೀವು ವೇಣುಗೋಪಾಲ್ ಸ್ವಾಮಿ ಟೆಂಪಲ್ನ ನೋಡ್ಕೊಂಡು ಬಂದ್ರಲ್ಲ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.